ಏನೇ ಒಂದು ಕೃಷಿ ಮಾಡಬೇಕಾದಾಗ ಈ ಥರದೊಂದು ತೊಟ್ಟಿ ಇನ್ನೊಂದು ಬ್ಯಾರ್ಲರ್ಗಳು ಅವಶ್ಯಕತೆ. ಒಂದು ಸಾವಯವ ಆಗಿ ಮಾಡಬೇಕಾದಾಗ ನಾನು ಫಸ್ಟು ಗುಂಪು ಬಳೆಗಳು ಹಾಕಿದ್ದು. ಆ ಗುಂಪು ಬಳೆಗಳಲ್ಲಿ ಒಂದು ಏನು ಬುಡ ಇದು ಬರುತ್ತಲ್ಲ, ಗೊನೆ, ಆ ಗೊನೆ ಇದರಲ್ಲಿ ಗೊನೆ ಆದಮೇಲೆ ಬರೋಂಥ ಈ ಥರ ಕಂದು, ಈ ಕಂದನ್ನ ನಾವು ಸಣ್ಣದಾಗೆ ನಾವು ಹೆಚ್ಚಬೇಕಾಗುತ್ತೆ. ಹೆಚ್ಚಿ ಅದಕ್ಕೆ ಸಗಣಿ ಜೊತೆಗೆ ಬೆಲ್ಲ. ಯಾಕೆಂದ್ರೆ ಬೆಲ್ಲ ಅನ್ನೋದು ಅದು ಕಪ್ಪು ಬೆಲ್ಲ ಸಣ್ಣ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಯಾಕೆಂದರೆ ಸಿಹಿ ಎಲ್ಲಿರುತ್ತೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ನಾವು ಅದ್ರ ಜೊತೆಗೆ ಬೆಲ್ಲದ ಜೊತೆಗೆ ನಮಗೆ ಏನು ಕಡಲೆ ಹಿಟ್ಟು, 1 kg ಕಡಲೆ ಹಿಟ್ಟು, ಜೊತೆಗೆ ಗಂಧಲ, ಜೊತೆಗೆ 1 ಮಂಕ್ರಿಯಷ್ಟು ಸಗಣಿ. ಅದರಲ್ಲೂ ಸಹ ದೇಸಿ ಹಸುಗಳದ್ದು ತಳಿಗಳದ್ದು ಸಗಣಿಗಳಾಯಿತು ಅಂದರೆ ತುಂಬ ಉಪಯುಕ್ತ. ಯಾಕೆ ಅಂದರೆ ದೇಸಿ ಹಸುಗಳಲ್ಲಿ ತುಂಬ ಫಲವತ್ತತೆ ಜಾಸ್ತಿ ಇರುತ್ತೆ. ಜೊತೆಗೆ ಅಲ್ಲಿ ಸಹ ಸೂಕ್ಷ್ಮಾಣು ಜೀವಿಗಳು ತುಂಬ ಉತ್ಪತ್ತಿಯಾಗುತ್ತೆ. ಆದ್ದರಿಂದ ನಾವು ದೇಸಿ ಹಸುಗಳನ್ನ ಜಾಸ್ತಿ ನಾವು ಪ್ರಿಫರೆನ್ಸ್ ಮಾಡ್ತೀವಿ. ಯಾಕೆ ಅಂದರೆ ಈಗ ಸಿಂಧಿ ಹಸುಗಳಲ್ಲಾಯಿತು ಅಂದರೆ ನಾವು ಅದು ನೋಡ್ಬೋದು, ಬರೀ ಬೂಸ ಇರ್ಬೋದು, ಬರೀ ಜೋಳದ್ದು ಇರ್ಬೋದು, ಬರೀ ಅವೇನು ಇರುತ್ತೆ. ನಾವು ಈ ತೊಟ್ಟಿ ಇದೆ, ಇದು ಆ್ಯಕ್ಚುಲಿ ನಂದು ಒಂದು 40 ಕೊಡ ಹಿಡಿಯೋಂಥದ್ದು. 40 ಕೊಡ ಅಂದರೆ ಒಂದು ಕೊಡ 10 ಲೀಟ್ರ್ ಅಂದರೆ 400 ಲೀಟ್ರ್ ಸಹ ಹಿಡಿಯೋಂಥದ್ದು. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಬೇಕು. ಯಾಕೆ ದಪ್ಪಗೆ ಹೆಚ್ಚಿದ್ರೆ ಕರಗೋದಂಥದ್ದು ತುಂಬ ಸ್ಲೋ ಇರುತ್ತೆ. ಅದಕ್ಕೂ 1 ವಾರ 2 ವಾರ ನಾವು ಬಿಡಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಈಗ ಹಾಕ್ತಾಯಿದ್ದೀವಿ, ಈಗ ಆಗ್ತಾ ಇರೋದು ನೋಡ್ಬೋದು. ಇದು ಫುಲ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆದಮೇಲೆ ಒಂಥರ ಇದನ್ನು ತೆಗ್ದಾಗ ಒಂಥರ ಹುಳಗಳು ಪತ 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 ಅಂತ ಇರುತ್ತೆ. ನೋಡೋಕ್ಕೆ ಒಂಥರ ಅಸಹ್ಯ ಅಂದ್ರೂ ಆ್ಯಕ್ಚುಲಿ ನಿಜವಾದಂತಹ ಉತ್ತಮ ಗುಣಮಟ್ಟದ ಪೊಟ್ಯಾಷ್ ಉತ್ಪತ್ತಿಯಾಗೋದೇ ಇಲ್ಲಿ.